ಬಿಹಾರದ 196 ಕ್ಷೇತ್ರಗಳಲ್ಲಿ ಎನ್ಡಿಎ ಲೀಡ್ನಲ್ಲಿದೆ. 42 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಸಾಧಿಸಿದೆ. ದ್ವಿಶತಕ ಸಾಧಿಸುವತ್ತ ಸಾಗ್ತಾ ಇದೆ ಎನ್ಡಿಎ. ಜೆಡಿಯು 70, ಬಿಜೆಪಿ 73 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಆರ್ಜೆಡಿ 52, ಕಾಂಗ್ರೆಸ್ 12 ಕ್ಷೇತ್ರಗಳು. 89 ಬಿಜೆಪಿ ಆಕ್ಚುಲಿ, ಜೆಡಿಯು 77 196ರಲ್ಲಿ. 42 ಕ್ಷೇತ್ರಗಳು, ಕೇವಲ 42 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಅದು ಕಳೆದ ಬಾರಿ ಆರ್ಜೆಡಿ 75 ಸೀಟ್ಗಳನ್ನು ಗಳಿಸಿತ್ತು. ಅದರಲ್ಲಿ ಈಗ ಅರ್ಧ ಕೂಡ ಇಲ್ಲ, 30 ಲೀಡ್ನಲ್ಲಿರೋದು 30. ಹಾಗೆ ಕಾಂಗ್ರೆಸ್ ಕಳೆದ ಬಾರಿ 19 ಕ್ಷೇತ್ರಗಳನ್ನು ಗೆದ್ದಂಥ ಪಕ್ಷ ಈ ಬಾರಿ ಡಬಲ್ ಡಿಜಿಟ್ ಇಂದ ಸಿಂಗಲ್ ಡಿಜಿಟ್ಗೆ ಬಂದಿದೆ. ಹಾಗೆ ನಾವು ಬಿಜೆಪಿಯ ಕಳೆದ ಬಾರಿಯ ವೋಟ್ ಸೀಟ್ ಗೆದ್ದಿರೋದು 74, ಅವರು 89, 15 ಎಕ್ಸ್ಟ್ರಾ ಸೀಟ್ಗಳನ್ನು ಗೆಲುವನ್ನ ಸಾಧಿಸುವ ಅಥವಾ ಲೀಡನ್ನು ಕಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ ಕ್ಲರ್, ಈಗ ಒಂದು ಮಾತನ್ನ ಹೇಳಿದ್ರು, ನಾನು ಅದನ್ನ ಕೇಶವಪ್ರಸಾದ್ ಅವ್ರಿಗೂ ಕೂಡ ಕೇಳಿದೆ. ಇದು ಮೈತ್ರಿಗೆ ಅಂದ್ರೆ ಸೆಂಟ್ರಲ್ ಲೆವೆಲಲ್ಲಿ ಒಂದು ಪ್ಲಸ್ ಆಗುತ್ತಾ ಅಥವಾ ಇನ್ನೊಂದಷ್ಟು ಕಂಟೆಂಡರ್ಗಳ ಸಂಖ್ಯೆ ಹೆಚ್ಚಾಗುತ್ತಾ? ನಾವು ಇಷ್ಟು ಸೀಟ್ ತಂದಿದ್ದೀವಿ, ಮತ್ತೇನಾದರೂ PM ಸೀಟಿಗೆ ಏನಾದರೂ ಕಂಟೆಂಡರ್ಗಳು? ಡೆಫಿನೆಟ್ಲಿ NDAಗೆ ಇದು ಸಪೋರ್ಟ್ ಸಿಗ್ತದೆ. ಬೇರೆ ಸಣ್ಣ ಸಣ್ಣ ಪಕ್ಷಗಳು ಕೂಡ ಈಗ NDA ಕಡೆ ವಾಲ್ತಾ ಇವೆ. ಒಂದು ಎರಡನೇದು, ಮೇಡಮ್ ಹೇಳಿದಂಗೆ ನವಂಬರ್ ಕ್ರಾಂತಿ ಡೆಲ್ಲಿ ಒಳಗೆ ಆಗ್ತದೆ ಎಂಬ ಅವೆಲ್ಲ ಬರೀ ಭ್ರಮೆಗಳು. ಯಾಕೆ ಹೇಳ್ತೀನಿ ಕೇಳಿ, ನಾನೇನು ಅವ್ರು ಹೋಗ್ತಾರಲ್ಲ ಆದ್ರೆ ಹೇಳ್ತೀನಿ. ಯಾಕಂದರೆ ನಿತೀಶ್ ಕುಮಾರ್ ಮೆಂಟಾಲಿಟಿ, ನಿತೀಶ್ ಕುಮಾರ್ ನಡೆ ಇದೆಯಲ್ಲ, ಇಟ್ ವೆರಿ ಐಡಿಯಾಲಜಿಕಲಿ ಅಲ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಲ್ಲಿ BJP ಬಿಟ್ಟು ಹೋಗಿ RJD ಜೊತೆ ಸರ್ಕಾರ ಮಾಡಿ ಮತ್ತೆ ವಾಪಸ್ ಬಂದರು. ಬಟ್ ಲೈಫ್ ಲಾಂಗ್ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್ ದಿ ಐಡಿಯಾಲಜಿ ವೆರಿ ಸ್ಟ್ರಿಕ್ಟ್ಲಿ. ಸೊ ಆ ಐಡಿಯಾ ಆಮೇಲೆ ಮಾತಿನ ಪ್ರಕಾರ ನಡ್ಕೋತಾರೆ. ಯಾಕೆ ಅಂತ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಅನಿಲ್ ಪ್ರಸಾದ್ ಹೆಗಡೆನ ಇಂಟರ್ವ್ಯೂ ಮಾಡಿದ್ರು ನಾವು. ಜಾರ್ಜ್ ಫರ್ನಾಂಡಿಸು ಜೊತೆಗೆ ಅವರು ಬಿಹಾರ್ಗೆ ಹೋದದ್ದು. ಅಲ್ಲಿ ಜಾರ್ಜ್ ಫರ್ನಾಂಡಿಸ್ ಸಾಯುವವರೆಗೆ ಅವ್ರಿಗೆ ರಾಜ್ಯಸಭಾ MP ಮಾಡ್ತಾರೆ. ಹಾಸ್ಪಿಟಲ್ನಿಂದ ಅವ್ರಿಗೆ ಎಲೆಕ್ಷನ್ ಮಾಡಿ ಗೆಲ್ಲಿಸ್ತಾರೆ. ಯಾಕೆ ಅಂದರೆ ನಾನು ಅವ್ರ ಜೊತೆ ಇದ್ದವನು, ಸಾಯುವಾಗ ಕೂಡ ಅಧಿಕಾರದಾಗ ಸಾಯಲಿ ಅಂತೇಳಿ ಇದು ಮಾಡ್ತಾರೆ. ಅದಾದಮೇಲೆ ಅನಿಲ್ ಪ್ರಸಾದ್ ಹೆಗಡೆಗೂ ಜೊತೆಗಿಟ್ಕೋತಾರೆ. ಸೊ ಜೊತೆಗಿಟ್ಕೋದ್ರೊಳಗೆ ಆಮೇಲೆ ನಂಬಿಕೆಗೆ ಅವರು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ. ಸೊ ಯಾವ ಕಾರಣಕ್ಕೂ ಮೋದಿಗೆ ಬಿಟ್ಟು ಹೋಗಲ್ಲ, NDA ಬಿಟ್ಟು ಹೋಗಲ್ಲ. ಇದು ಇನ್ನೂ ಚಂದ್ರಬಾಬು ನಾಯ್ಡು ಬಗ್ಗೆ ಏನಾದರೂ ಹೇಳ್ಬೋದೇನೋ, ಇವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಮಾಡಲ್ಲ. ಹೋದ ಸಲನೂ ಇಲ್ಲೇ ನಾನು ಹೇಳಿದ್ದೆ, ನಿತೀಶ್ ಕುಮಾರ್ ಚೇಂಜ್ ಆಗಲಾರ್ದಂಥ ವ್ಯಕ್ತಿ, ಅವ್ರು ಯಾವುದೇ ಇದಕ್ಕೆ ಟೆಂಪ್ಟ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಈಗೂ ಟೆಂಪ್ಟ್ ಆಗಲ್ಲ. ಈಗ ಕೊನೆ ಇದ್ರಾಗಿದ್ದಾರೆ. ಈ ಇನ್ನಿಂಗ್ಸ್ ಪೂರ್ಣ ಆಡಿದ್ರೆ ಆಡ್ತಾರೆ 5 ವರ್ಷ ಆಡಿ, ಆಮೇಲೆ ಬೇರೆ ವಿಚಾರ ಮಾಡ್ಬೋದು. ಬಟ್ ಪ್ರೈಮ್ ಮಿನಿಸ್ಟರ್ ಇದಕ್ಕೆಲ್ಲ ಇದು ಟವಲ್ ಹಾಕೋಷ್ಟು ಅವ್ರು ಇದು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಂದೇಳಿ. ಬೇರೆ ಬೇರೆ ಕಿರಿಕಿರಿಗಳಾಗ್ಬೋದೇನೋ, ಆದ್ರೂ ವೈಮನಸ್ ಬರ್ಬೋದೇನೋ ಪ್ರಶ್ನೆ ಬೇರೆ. ಆದ್ರೆ ಎಲ್ಲೋ ಒಂದ್ ಕಡೆ ಟವಲ್ ಹಾಕ್ತಾರೆ ಅನ್ನೋಂಥದ್ದು ಇದಿಲ್ಲ, ಬಹಳ ದೂರದ ಮಾತು ಅಂತ ಅನಿಸ್ತಾ ಇದೆ. ಒಂದು ಕುತೂಹಲಕಾರಿ ರೀಕಾಲ್ ಅನ್ನ ಕೇಶವಪ್ರಸಾದ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಗೋಪಿನಾಥ್ ಮುಂಡೆಯವರು ಆಕ್ಸಿಡೆಂಟಲ್ ತೀರ್ಕೊಂಡ್ರು. ಅದರಿಂದ ಯಾರಿದ್ರು ಅಂತ ಗೊತ್ತಾಗ್ಬೇಕು. ಅವ್ರ ಮಗಳು ಪಂಕಜ ಮುಂಡೆ ಅಂದ್ರೆ ಅವರು ಚೀಫ್ ಮಿನಿಸ್ಟರ್ಗೆ ಆಕಾಂಕ್ಷಿಯಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವರ ಸಮಕಾಲೀನರಾಗಿದ್ದಂಥ ರಾಜೀವ್ ಗಾಂಧಿ ಅವರ ಹತ್ಯೆ ಆಗತ್ತೆ. ಅದಕ್ಕೆ ಮುಂಚೆ IPKF ಕಳಿಸಿದಾಗ LTTEಗಳ ಒಂದು ಇದರಲ್ಲಿ ಶ್ರೀಲಂಕಾದಲ್ಲಿ ಅವರಿಗೆ ಹತ್ಯೆ ಪ್ರಯತ್ನ ಆಗುತ್ತೆ. ತದನಂತರ ಹತ್ಯೆ ಆಗತ್ತೆ ಸುಸೈಡ್ ಬಾಂಬರಿಂದ. ಅದೇ ಕಾಲಘಟ್ಟದಲ್ಲಿ ಅದೇ ರೀತಿಯ ಒಂದು ಪ್ರಭಾವಶಾಲಿ ನಾಯಕರಾಗಿದ್ದಂಥ ರಾಜೇಶ್ ಪೈಲಟ್ ರೋಡ್ ಆಕ್ಸಿಡೆಂಟಲ್ ಸಾಯ್ತಾರೆ. ಮತ್ತೆ ಮಾಧವರಾವ್ ಸಿಂಧ್ಯಾ, ಇವತ್ತೇನು ಜ್ಯೋತಿರಾದಿತ್ಯ ಸಿಂಧ್ಯಾ BJPಯಲ್ಲಿ ಮಂತ್ರಿ ಆಗಿದ್ದಾರೆ, 10 ವರ್ಷಗಳ ಕಾಲ UPA 1 and 2 ನಲ್ಲಿ ಅವರನ್ನ ಮಂತ್ರಿ ಮಾಡಿತ್ತು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಹಿರಿಯರಾದಂಥ ಕಮಲ್ನಾಥ್ ಅವರಿಗೂ ಮತ್ತು ಜ್ಯೋತಿರಾದಿತ್ಯ ಸಹಜವಾಗಿ ಯಂಗರ್ ಜನರೇಷನ್, ರಾಹುಲ್ ಗಾಂಧಿ ಅವರು ಸದಾಕಾಲ ಹಳೇ ಹಾದಿಯಲ್ಲಿ ಹೋಗ್ಬಿಟ್ಟಿದ್ರೆ ಇವತ್ತೆಲ್ಲರಿಗೂ ಪ್ರಿಯವಾಗ್ತಿದ್ರು. ರಾಹುಲ್ ಗಾಂಧಿ ಅವರು ಹೊಸ ರಕ್ತ ತರಬೇಕು, ಪ್ರಜಾಪ್ರಭುತ್ವದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೂ ಸೋಷಿಯಲ್ ಜಸ್ಟಿಸ್ ಸಿಗಬೇಕು ಅನ್ನುವ ಒಂದು ಹೊಸ ಬದಲಾವಣೆಗೆ ಧ್ವನಿ ಕೊಟ್ಟಿದ್ರಿಂದಾಗಿ ಅವರು ಡೈನಾಸ್ಟಿ ಪಾಲಿಟಿಕ್ಸ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು UPA 1 ನಲ್ಲೇ ಉಪ ಪ್ರಧಾನಿ ಆಗ್ತಾ ಇದ್ರು. ಅಲ್ಲ ಅಂದ್ರೆ ಇದು ಖಂಡಿತ ಹೌದು. ಅವರದು ಆ ಲೀಡರ್ಶಿಪ್ ಎಲಿಮಿನೇಷನ್ ಇದೆಯಲ್ಲ, ಕಾಂಗ್ರೆಸ್ ನಂತ ಒಂದು ರಾಷ್ಟ್ರೀಯ ಪಕ್ಷದ ಲೀಡರ್ಶಿಪ್ ಎಲಿಮಿನೇಷನ್ ಖಂಡಿತ ಅದು ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಐತಿಹಾಸಿಕ ಸತ್ಯ. ಅದು BJPಯ ಗೋಪಿನಾಥ್ ಮುಂಡೆ ಅವ್ರದ್ದು ಆಗ್ಬೇಕು, ಕಾಂಗ್ರೆಸ್ನ ಹಿರಿಯ ನಾಯಕರ ಈ ಎಲ್ಲರೂ ಸಮಕಾಲೀನರು. ಮತ್ತೆ ಇವತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಯಾಕೆ ಸೆಳೆಯಲ್ಪಟ್ಟರು
ಅಲ್ಲಿ ಯಾಕೆ ನಮ್ಮ ಪಾರ್ಟಿಯನ್ನು ಹೈಜಾಕ್ ಮಾಡಲಾಯಿತು, ಜನ ಕೊಟ್ಟಿದ್ದು ಓಟು ಕಾಂಗ್ರೆಸ್ಗೆನೆ. ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಕೊಟ್ಟಿದ್ದು, ಅಲ್ಲೂ ಕೂಡ ಅಂದ್ರೆ ಮಧ್ಯಪ್ರದೇಶ, ಮತ್ತೆ ಹರಿಯಾಣದಲ್ಲೂ ಕೂಡ ಅದೇ ರೀತಿ ರಾಜಸ್ಥಾನದಲ್ಲೂ ಕೂಡ ರಾಜೇಶ್ ಪೈಲಟ್ ನನ್ನ ಜೊತೆನೆ MP ಆದಂತವ್ರು.